ನನ್ನ ಸೊಸೆಯಾಗಿ ಪಬ್ಲಿಸಿಟಿ ಮಾಡ್ಕೋತಿದ್ದಾಳೆ. ಇವಾಗ ನಾನು ಹೊರಗಡೆ ಹಾಕಿದ್ರೆ ನನ್ನ ಮೇಲೆ ತಪ್ಪು ಹೊರಿಸ್ತಾಳೆ, ಕೆಟ್ಟದಾಗಿ ಪ್ರಚಾರ ಮಾಡ್ತಾಳೆ. ಇವರಿಂದ ಕೆಟ್ಟ ಹೆಸರು ಬರೋದು ನನಗಿಷ್ಟ ಇಲ್ಲ. ಅದಕ್ಕೆ ಈ ಮನೇಲೇ ಇರ್ತಾರೆ. ಇವ್ರ ಮನೇಲೇ ಇದ್ರೆ ನಾವ್ ಇದಕ್ಕೂ ಮೊದ್ಲಿನ ತರ ಫ್ರೀ ಆಗಿರಕ್ ಹೇಗಾಗತ್ತೆ ಅತ್ತೆ? ನಾವ್ ಅವ್ರ ಜೊತೆ ಇದಕ್ಕೂ ಮೊದ್ಲಿದ್ದ ಹಾಗೆ ಇರಬಾರ್ದು. ಅರ್ಥ ಆಗ್ಲಿಲ್ಲ ಅತ್ತೆ. ಅವ್ರನ್ನ ನಮ್ ಜೊತೆ ಸೇರಿಸ್ಕೋಬಾರ್ದು, ನಮ್ ಜೊತೆ ಸಲಿಗೆಯಿಂದ ಇರಕ್ ಬಿಡಬಾರ್ದು. ಅವ್ರಿಗೂ ನಮಗೂ ಸಂಬಂಧ ಇರೋದಿಲ್ಲ. ಅವ್ರ ಜಾಗನೇ ಬೇರೆ, ನಮ್ ಜಾಗನೇ ಬೇರೆ. ಅವ್ರ ಹಬ್ಬ ಅವ್ರದು, ನಮ್ ಹಬ್ಬ ನಮ್ದು. ಅವ್ರ ಕಷ್ಟ ಸುಖ ಅವ್ರದು, ನಮ್ಮ ಕಷ್ಟ ಸುಖಗಳು ನಮ್ದು. ಅವರು ಆ ಖಾಲಿ ರೂಮಲ್ಲಿ ಇರ್ತಾರೆ, ದಿಕ್ಕಿಲ್ದೇ ಇರೋರ್ ಹಾಗೆ ಆ ದಿಕ್ಕಲ್ಲಿರ್ತಾರೆ. ಅವ್ರ ಜೀವನ ಅವ್ರದು, ನಮ್ಮ ಜೀವನ ನಮ್ದು. ಅವ್ರಿಗೂ ನಮಗೂ ಅಡ್ಡಗೋಡೆ ಇರೋದಿಲ್ಲ, ಲಕ್ಷ್ಮಣ್ ರೇಖೆ ಅಂತ ರೇಖೆನೂ ಇರೋದಿಲ್ಲ. ಆದ್ರೆ ಒಂದು ರೀತಿಲಿ ಅವರು ಬೇರೆ ಸಂಸಾರ ಆದ ಹಾಗೆ. ಅಂದ್ರೆ ಪಕ್ಕದ ಮನೆಯವ್ರು ಹಾಗೆ ಅಂತಾಯ್ತು? ಹೌದು. ಇದೇನೋ ಚೆನ್ನಾಗೇ ಇದೆ, ನಮಗೆ ಕೆಟ್ಟ ಹೆಸರು ಇರೋದಿಲ್ಲ, ಅವ್ರ ಜೊತೆ ಸಂಬಂಧನೂ ಇರಲ್ಲ. ಹಾಗಾದ್ರೆ ನಾವಿನ್ಮೇಲೆ ನಿಮ್ ನೇಬರ್ಸ್ ಅಂದ ಹಾಗೆ. ಹೌದು, ನಿಮ್ ಪಕ್ಕದ ಮನೆ ಜಗಳದ ಜೊತೆ ನಿಮಗ್ ಸಂಬಂಧನೂ ಇಲ್ಲ, ನಿಮ್ಮ ಜಗಳಕ್ಕೆ ನಮಗ್ ಸಂಬಂಧ ಇಲ್ಲ. ಪಕ್ಕದ ಮನೆಯವರು ನಮ್ಗ್ ವಿರೋಧಿಗಳಾದ್ರೆ ನಾವು ಅವ್ರ ಜೊತೆ ಹೇಗಿರ್ತೀವಲ್ಲ, ಇವ್ರ ಜೊತೆ ಕೂಡ ನಾವು ಹಾಗೆ ಇರ್ಬೇಕು, ಅಷ್ಟೇ ತಾನೆ? ಅಷ್ಟೇ. ಏನಮ್ಮ ಈ ನಿರ್ಧಾರ? ಹೊರಗ್ನವರು ನನ್ನ ಅಮ್ಮ ಅಂತ ಕರೀಬಾರ್ದು ಅಂತ ಪವಿತ್ರವಾದ ಪದನ ನೀನು ಕರಿಬೇಕು ಅಂದ್ರೆ ಅದಕ್ಕೂ ಒಂದು ಅರ್ಹತೆ ಇರಬೇಕು. ಅದನ್ನ ನೀನ್ ಕಳ್ಕೊಂಡಿದ್ಯಾ. ಇದು ತುಂಬಾ ಅನ್ಯಾಯ ಅಮ್ಮ. ನಾಚಿಕೆ ಇರೋ ಮನುಷ್ಯರಾದ್ರೆ ಒಂದು ಸಲ ಹೇಳ್ತಿದ್ದ ಹಾಗೆ ಕೇಳ್ತಾರೆ. ಇನ್ಮೇಲಿಂದ ಆ ರೂಮಲ್ಲಿರಿ. ನೀವು ಮಾಡ್ತಿರೋದು ಹೇಗಿದೆ ಅಂದ್ರೆ ಕೆಟ್ಟದಕ್ಕೆ ಕಿರೀಟ ಇಟ್ಟು ಒಳ್ಳೆದಕ್ಕೆ ಅವಮಾನ ಮಾಡ್ತಿರೋ ಹಾಗಿದೆ. ಸರಿ ಅತ್ತೆ, ನೀವ್ ಕೊಡ್ತಾ ಇರೋ ಶಿಕ್ಷೆನ ನನ್ನ ಗಂಡನ ಜೊತೆಗೆ ನಾನು ಅನುಭವಿಸ್ತೀನಿ. ನಿಮ್ ಕಣ್ಮುಂದೆನೆ ವನವಾಸ ಮಾಡ್ತೀವಿ. ಆ ದೇವ್ರು ನಮ್ಮ ಮೇಲ್ ಕರುಣೆ ತೋರಿಸದೆ ಇರೋದಿಲ್ಲ. ಬಾ ಬಾವ, ನಿಂತ್ಕೋ. ನನ್ನ ಮನೇಲಿ ಇರ್ತಿದ್ಯಾ ಅಂತ ಸ್ವತಂತ್ರ ತಗೊಂಡು ಅತ್ತೆ ಮಾವ ಅಂತ ನಮ್ಮನ್ನ ಕರಿಬಾರ್ದು, ಚೆನ್ನಾಗಿರೋದಿಲ್ಲ. ಕೆಲವು ಬಂಧಗಳನ್ನ ದೂರ ಮಾಡ್ಕೊಂಡ್ರು ದೂರ ಆಗಲ್ಲ ಅತ್ತೆ. ಸರಿ, ನೀವು ನಮ್ಮನ್ನ ಎಷ್ಟು ದಿನ ದೂರ ಇಡ್ತೀರಾ ಅಂತ ನಾನು ನೋಡ್ತೀನಿ. ಬನ್ನಿ ಹೋಗೋಣ.
ಅವ್ರ ಮನೇಲಿ ಇರೋ ತನಕ ನಮ್ಗೆ ಟಾರ್ಚರ್ ತಪ್ಪಲ್ಲ. ನೀನ್ ಯಾವ್ದೋ ದೊಡ್ಡ ಶಿಕ್ಷೆ ಕೊಡ್ತೀಯಾ ಅಂತ ಅನ್ಕೊಂಡಿದ್ದೆ. ಸ್ವಂತದವ್ರಿಗೆ ದೂರ ಆಗೋದೆ ಎಲ್ಲದಕ್ಕಿಂತ ದೊಡ್ಡ ಶಿಕ್ಷೆ. ಅವ್ರ ವಿಷಯಕ್ಕೆ ತೀರ್ಪು ಕೊಟ್ರಿ ಓಕೆ, ಮತ್ತೆ ನಿಹಾರಿಕಾ ಪರಿಸ್ಥಿತಿ ಏನು? ಎಷ್ಟು ದಿನ ಅಂತ ಇರಿಸ್ಕೋತೀರಾ? ಎಲ್ಲದಕ್ಕೂ ಒಂದೇ ಸಲ ಪರಿಹಾರ ಸಿಗಲ್ಲಮ್ಮ, ಸ್ವಲ್ಪ ಸಮಯ ಹಿಡಿಯುತ್ತೆ. ನಿಹಾರಿಕಾ ಸಮಸ್ಯೆಗೆ ಕಾಲನೇ ಪರಿಹಾರನ ಕೊಡುತ್ತೆ. ಯಾವುದೋ ಒಂದು ವಿಚಿತ್ರ ಅಂತೂ ನಡೆಯುತ್ತೆ. ಏಯ್ ನಿಂತ್ಕೊಳ್ಳೋ. ಏಯ್ ನಿಂತ್ಕೊಳ್ಳೋ. ನಿಂತ್ಕೊಳ್ದೆ ಹೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಛೇ, ಸ್ವಲ್ಪದ್ರಲ್ಲೇ ಮಿಸ್ ಆಗ್ಬಿಟ್ಟ. ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಅವನು ಯಾರು ಅಂತ ಗೊತ್ತಿಲ್ಲ. ನಮ್ಮ ರಾಜ್ಯದವನೋ ಇಲ್ಲ ಪಕ್ಕದ ರಾಜ್ಯದವನೋ ಗೊತ್ತಿಲ್ಲ. ಚೆಡ್ಡಿ ಗ್ಯಾಂಗಕ್ಕೆ ಸೇರಿದವನೋ ಇಲ್ಲ ಬೇರೆ ಗ್ಯಾಂಗಕ್ಕೆ ಸೇರಿದವನೋ ಗೊತ್ತಿಲ್ಲ. ಆದ್ರೆ ಅವನ ಮೇಲೆ ತುಂಬಾ ಕೇಸ್ಗಳಿವೆ. ಇಲ್ಲಿವರೆಗೂ ಅವನ ಮುಖ ಕೂಡ ನೋಡಿಲ್ಲ. ಅವನು ಹೇಗಿರ್ತಾನೆ ಅಂತಾನೋ ಗೊತ್ತಿಲ್ಲ. ಅವನು ಕೈಗೆ ಸಿಗದೇನೆ ತುಂಬಾ ದಿನದಿಂದ ಓಡಾಡ್ತಾ ಇದ್ದಾನೆ. ಈ ಸಲ ತಪ್ಪಿಸ್ಕೊಳಕ್ಕಾಗಲ್ಲ. ಏಯ್ ಪೊಲೀಸ್, ನಾನು ಪಕ್ಕದ ರಾಜ್ಯದವನಲ್ಲ. ಹುಟ್ಟಿದ್ದು ಬೆಂಗಳೂರಲ್ಲೇ, ಬೆಳೆದಿದ್ದು ಬೆಂಗಳೂರಲ್ಲೇ. ಈ ಕಿಟ್ಟುನ ಹಿಡಿಯೋದು ಅಷ್ಟು ಈಸಿ ಅಲ್ಲ.
ನೀನು ಹಿಡಿಬೇಕು ಅನ್ಕೊಂಡ್ರೆ ನಾನು ಸಿಕ್ಕೋದಿಲ್ಲ. ನಾನು ಸರೆಂಡರ್ ಆಗಬೇಕು ಅನ್ಕೊಂಡಾಗ್ಲೇ ನಾನು ನಿನಗೆ ಸಿಗ್ತೀನಿ. ಅಲ್ಲಿವರೆಗೂ ಮುಷ್ಟಿಯಿಂದ ಮರಳು ಜಾರ್ದ ಹಾಗೆ ಜಾರ್ಕೊಂಡೇ ಹೋಗ್ತಿರ್ತೀನಿ. ನಾನೇನಾದ್ರೂ ಚಿಕ್ಕ ಹುಡುಗನ? ಇನ್ನು ಕೈ ತೂತೆ ತಿನ್ನಿಸ್ತಾ ಇದೀಯಾ? ಅಮ್ಮನ ದೃಷ್ಟಿಲಿ ಹಾಗಾದ್ರೆ ತಿಂತೀನಿ. ಅಮ್ಮನಂತಹ ಜಾತಕ ಹೊಂದಿರೋ ಹುಡುಗಿನೇ ಸೊಸೆಯಾಗಿ ಕರ್ಕೊಂಡು ಬರ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ನಾನ್ ನಿನಗಮ್ಮನೂ ಅಲ್ಲ, ನೀನ್ ನನಗ್ ಮಗನೂ ಅಲ್ಲ. ನೀನು ಹೆಸರಿಗೆ ಮಾತ್ರ ನನ್ ಮಗ, ನನ್ ದೃಷ್ಟಿಲ್ ಮಾತ್ರ ನೀನು ಮಗ ಅಲ್ಲ. ಅವ್ರಿಗೂ ನಮ್ಗೂ ಸಂಬಂಧ ಇರೋದಿಲ್ಲ. ಅವ್ರ ಜಾಗನೇ ಬೇರೆ, ನಮ್ ಜಾಗನೇ ಬೇರೆ. ಒಂದ್ ರೀತಿಲಿ ಅವರು ಬೇರೆ ಸಂಸಾರ ಆದ ಹಾಗೆ. ಹೊರಗ್ನವ್ರು ನನ್ನ ಅಮ್ಮ ಅಂತ ಕರಿಬ ಪ್ರೀತಿಯಿಂದ ಬೆಳೆಸಿದ್ಲು. ನನ್ ಮಗ ನಂಬಿಕೆಗೆ ಮತ್ತೊಂದು ಹೆಸರು ಅಂತ ಎಲ್ಲರ ಹತ್ರ ದೊಡ್ಡದಾಗಿ ಹೇಳ್ಕೊತಾ ಇದ್ಲು. ತನಗೆ ಕೊಟ್ಟಿದ್ ಮಾತನ್ನ ತಪ್ಪಿಸಿದೀನಿ ಅಂತ ಇವತ್ ನನ್ನ ದೂರ ಇಟ್ಟಿದ್ದಾಳೆ. ನನ್ನ ಪ್ರಾಣದ ಹಾಗೆ ನೋಡ್ಕೊಂಡಿರೋ ಅಮ್ಮ ಹೊರಗಿನೋನಾಗಿ ಮಾಡಿದ್ಲು. ಎಷ್ಟೇ ಜಗಳ ಬಂದ್ರೂ ಸಹಿಸ್ಕೋತಾಳೆ ಅನ್ಕೊಂಡಿದ್ನೋ ಹೊರತು ದೂರ ಇಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಮಕ್ಕಳು ಅತ್ತಾಗ ಅಮ್ಮ ಸಂತೋಷ ಪಡೋ ಕ್ಷಣ ಯಾವುದು ಅಂದ್ರೆ ಅದು ಮಗು ಹುಡ್ತಾಗ ಮಾತ್ರನೇ ಅಂತ ಅಮ್ಮನ ನಾನು ಹೇಳಿಸ್ದೆ. ಅಮ್ಮ ತೋರ್ಸೋ ಪ್ರೀತಿನ ಅಸಹ್ಯವಾಗಿ ಬದಲಾಯಿಸಿದ್ದೀನಿ. ತಪ್ಪೆಲ್ಲ ನಂದೆ. ಈ ಜಗಳಗಳು, ದ್ವೇಷ ಅಗತ್ಯನಾ? ನಾವು ಮನೆಯಿಂದ ಹೊರಟು ಹೋದ್ರೆ ಆದ್ರೂ ಅಮ್ಮ ಸಂತೋಷವಾಗಿರ್ತಾಳೇನೋ. ಹೊರಟೋಗೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಬಾವಾ? ಹೊಸಲು ದಾಟೋ ಅಷ್ಟು. ಅಮ್ಮ ನಿನ್ನ ದೂರ ಇಟ್ಟು 10 ನಿಮಿಷನೂ ಆಗಿಲ್ಲ. ಇಷ್ಟೆಲ್ಲ ನೋವು ಅನುಭವಿಸ್ತಿದೀಯಾ? ಇನ್ನು ಪೂರ್ತಿಯಾಗಿ ಹೊರಗೆ ಹೋದ್ರೆ ನಿಂಗಿನ್ನೂ ಬೇಜಾರಾಗತ್ತೆ. ದೂರ ಆಗೋದು ಮನಸ್ಸಿಗೆ ಇನ್ನಷ್ಟು ಭಾರ. ನಾವು ನಮ್ಮನೇಲೇ ಇದ್ದು ಸಾಧಿಸ್ಬೇಕು. ನಮ್ಮನೇಲಿದ್ರೇನೆ ನಮ್ಮವರನ್ನ ದಿನ ನೋಡ್ಬೋದು. ಅತ್ತೆ ಮಾವಂಗೆ ನೋವು ಕೊಡಬೇಕು ಅಂತ ನಮಗೂ ಇಲ್ಲ ಭಾವ. ನಾವೆಲ್ಲಿದ್ರೆ ಮಾತ್ರ ನಿಹಾರಿಕೋ ಅನ್ನೋ ದೆವ್ವನ ಹೊರಗಡೆ ಕಳಿಸೋದಕ್ಕಾಗೋದು. ಅದಕ್ಕೆ ಅಲ್ವಾ ಇಷ್ಟು ದಿನ ನಾನು ಸಹಿಸ್ಕೊಂಡಿದ್ದು. ಬೃಂದಾವನದಂಥ ಮನೆಯಿಂದ ಮುಳ್ಳಿನ ಗಿಡದಂಥ ನಿಹಾರಿಕನ ಕಳಿಸೋವರೆಗೂ
ನಾನು ನನ್ನ ಹೋರಾಟನ ಮುಂದುವರಿಸ್ತೀನಿ. ಬಾವಾ, ನೀನೇನೂ ಬೇಜಾರು ಮಾಡ್ಕೋಬೇಡ. ನನ್ನ ಮಗ ಮೋಸ ಮಾಡ್ದ ಅಂತ ಅತ್ತೆ ಬಾಯಲ್ಲೇನೆ ನನ್ನ ಮಗ ಬಂಗಾರ ಅಂತ ಹೇಳಿಸ್ತೀನಿ. ನಿನಗೋಸ್ಕರ, ನನ್ನ ಅತ್ತೆ ಕುಟುಂಬಕ್ಕೋಸ್ಕರ ನಾನೇನು ಬೇಕಿದ್ರೂ ಮಾಡ್ತೀನಿ ಬಾವಾ. ಇದಕ್ಕೂ ಮುಂಚೆ ನನಗೆ ನೋವಾದಾಗ ಅಮ್ಮನ ಮಡಿಲಿನಲ್ಲಿ ಮಲ್ಕೋತಿದ್ದೆ. ಇವಾಗ ಆ ಮಡಿಲ್ನೇ ದೂರ ಮಾಡ್ಕೊಂಡಿದ್ದೀನಿ. ಬಾವಾ, ಇಲ್ಬಾ. ಮತ್ತೆ ಆ ಅಮ್ಮನ ಮಡಿಲ್ ಸೇರೋವರೆಗೂ ಈ ನನ್ನ ಮಡಿಲಲ್ಲಿ ನಿದ್ದೆ ಮಾಡು. ಬಾ. ನನ್ನ ಹತ್ರ ತಾಳಿ ಕಟ್ಸ್ಕೊಳ್ಳೋ ಅರ್ಹತೆ ಈ ನಿಹಾರಿಕಾಗಿಲ್ಲ. ಯಾಕೆ ಅಂದ್ರೆ ನನಗೆ ಮೊದಲೇ ಮದ್ವೆ ಆಗಿದೆ. ಅದಕ್ಕೆ ನಾನು ಮದ್ವೆ ಮಾಡ್ಕೊಂಡಿರೋದು ಅವನಿನ. ಕೆಲವು ತಿಂಗಳಿಂದ ಆ ಮನೇಲಿ ಪೂಜೆ ಅಂತ, ವ್ರತ ಅಂತ, ಹೋಮ ಅಂತ ಎಲ್ಲನೂ ಸಹಿಸ್ಕೊಂಡ್ಲು. ನಿಹಾರಿಕಾ ಜೀವನಕ್ಕೆ ಒಂದ್ ಮುಕ್ತಾಯ ಸಿಗುತ್ತೆ ಅನ್ಕೊಂಡ್ ಸಮಯಕ್ಕೆ ಎಲ್ಲ ತಲೆ ಕೆಳಗಾಗಾಯ್ತು. ಲೇ, ಎಲ್ಲಿಗೆ ಹೊರಟ್ಯೋ? ದುಬೈಗೆ. ನಾನು ಅನ್ಕೊಂಡಿದ್ದು ಯಾವುದೂ ನಡೀಲಿಲ್ಲ. ಹಾಗಿದ್ದಾಗ ಇಲ್ಲಿದ್ದು ನೋವು ಪಡೋದಕ್ಕಿಂತ ದುಬೈಗೆ ಹೋಗೋದು ಬೆಟರ್ ಅಲ್ವಾ? ಇಲ್ಲೇ ಇದ್ರೆ ನನಗೆ ನನ್ನ ಅವನಿನೇ ನೆನ್ಪರ್ತಾಳೆ. ಅದಕ್ಕೆ ನಾನು ಹೊರಡ್ತಾ ಇದ್ದೀನಿ. ಎಷ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ಯೋ. ಬೇಗ ಹೋಗೋ. ಅಯ್ಯೋ, ನನಗೆ ಈ ಆನಂದ ತಡ್ಕೊಳಕ್ಕಾಗ್ತಿಲ್ಲ. ನಿಮಗೆ ಖುಷಿ ಆಗ್ತಿದೆ ಅಲ್ವಾ ಅಕ್ಕ? ಹಾಗಂತೀಯಲ್ಲ ಯಾಕೋ? ನೀನೇನಾದ್ರೂ ಬೇರೆಯವನ? ನನ್ನ ತಮ್ಮನೇ ಅಲ್ವಾ? ಆಗಿದ್ದೇನೋ ಆಗೋಯ್ತು. ಕೋಪತಾಪಗಳು ಶಾಶ್ವತನ ಹೇಳು. ಹೌದು ವಿಕಾಸ್, ಇಷ್ಟು ದಿನ ನೀನು ಯಾವಾಗ ಹೊರಟೋಗ್ತೀಯೋ ಅಂತ ಕಾದಿದ್ವಿ. ಇವಾಗ ನೀನು ಹೋಗ್ತೀನಿ ಅಂತಿದ್ರೆ ಬೇಜಾರಾಗ್ತಿದೆ. ಏಯ್, ನೀನ್ ಯಾವತ್ತೂ ತಮ್ಮನ ಹಾಗೆ ನೋಡಿಲ್ಲ ಕಣೋ, ಮಗನಾಗಿ ನೋಡ್ಕೊಂಡಿದೀನಿ. ಸರಿ, ನಿನಗೆ ಟೈಮ್ ಆಗ್ತಿದೆ, ಹೊರಡು. ಬಾಯಕ್ಕ, ನಾನು ಹೋಗ್ತಾ ಇರೋ ವಿಷಯನ ನಿಹಾರಿಕನ್ಗೆ ಹೇಳು. ಸರಿ ವಿಕ್ಕಿ, ನಿನಗೆ ಫ್ಲೈಟ್ ಟೈಮ್ ಆಗ್ತಿದ್ಯೇನೋ, ನೀನ್ ಹೊರಡು. ಬಾಯ್. ಬಾಯ್. ಹುಷಾರು. ಮದುವೆ ನಿಂತೋದ್ರೆ ನಿಂತೋಯ್ತು. ಈ ಸ್ಯಾಡಿಸ್ ನನ್ ಮಗನ್ ಪೀಡೆ ಹೊರಟೋಯ್ತು. ಈ ಸಂತೋಷದಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಿದೆ. ಇನ್ಯಾಕ್ ತಡ, ಮಾಡೋಣ ರೀ. ಏನು ಡ್ಯಾನ್ಸ್ ಮಾಡ್ತಿದ್ದೀರಾ? ಡ್ಯಾನ್ಸ್ ಅಲ್ಲ ವಿಕಿ, ಎಕ್ಸರ್ಸೈಸ್ ಮಾಡ್ತಿದೀವಿ. ಹೆಲ್ತ್ ಒಳ್ಳೇದಲ್ವಾ? ಹೌದು ಬಾಮೈದ, ನೀನು ವಾಪಸ್ ಯಾಕೆ ಬಂದೆ? ಹೊರಗಡೆ ಹೋಗ್ತಿದ್ದ ಹಾಗೆ ಒಂದ್ ಯೋಚನೆ ಬಂತು. ಏನದು? ಅವನಿನ ಮದ್ವೆ ಮಾಡ್ಕೊಂಡ್ ಬರ್ತೀನಿ ಅಂತ ನನ್ ದುಬೈ ಫ್ರೆಂಡ್ಸ್ಗೆ ಮಾತು ಕೊಟ್ಟಿದ್ದೀನಿ. ಅವ್ರು ನನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಏರ್ಪೋರ್ಟ್ಗೆ ಬರ್ತಾರೆ.
ಅವನಿ ಎಲ್ಲಿ ಅಂತ ಕೇಳ್ತಾರೆ. ನಾನು ಅವ್ರ ಮುಂದೆ ತಲೆ ತೆಗೆಸ್ಕೋಬೇಕು. ಅದು ನನಗೆ ಎಷ್ಟು ದೊಡ್ಡ ಅವಮಾನ. ಅದಕ್ಕೆ ಇಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮದುವೆ ಮಾಡ್ಕೊಂಡು ಹೋಗ್ತೀನಿ. ಅವಾಗ ನನ್ನ ಮರ್ಯಾದೆ ಉಳಿಯುತ್ತೆ. ಅಲ್ಲಿವರೆಗೂ ಇಲ್ಲೇ ಇರ್ತೀನಿ. ಅದು ಅಲ್ಲದೆ ನಾನು ಹೋಗ್ತಿದ್ದೀನಿ ಅಂತ ನಿಮ್ಮಿಬ್ರಿಗೂ ಬೇಜಾರಾಗ್ತಿದೆ. ನೀವು ಬೇಜಾರು ಮಾಡ್ಕೊಂಡ್ರೆ ನನಗೆ ಸ್ವಲ್ಪನೂ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ನೀವು ಎಕ್ಸರ್ಸೈಸ್ ಮಾಡ್ಕೊಳ್ಳಿ. ಮಾಡಿ. ನಮ್ ಸಂತೋಷ ಎಷ್ಟೊತ್ತು ಇಲ್ಲ ರೀ. ನಿನ್ ತಮ್ಮ ಸ್ಯಾಡಿಸ್ಟ್ ಕಣೆ. ನಮ್ಮಲ್ಲಿ ಯಾರೋ ಒಬ್ರು ಹೋಗೋವರೆಗೂ ಅವನು ಬಿಡಲ್ಲ.